ವೆಲ್ಕಮ್ ಟು ಅದ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ನೋಡಿ ಗುವಾ ಪೌಡರ್ ಇಟ್ಕೊಂಡಿದ್ದೆ, ಪೇರ್ಲೆ ಹಣ್ಣಿನ ಪೌಡರು. ನಾನಿವತ್ತು ಇದರ ಸೋಪ್ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್. ನೋಡಿ, ನ್ಯಾಚುರಲ್ ಬ್ಲೀಚ್ ಮಾಡೋದಂದರೆ ಗುವಾ ಪ್ಯಾಕ್ ಫ್ರೆಂಡ್ಸ್. ಗುವಾ ಪ್ಯಾಕ್ ನಮ್ಮ ಮುಖಕ್ಕೆ ಸಹ ಹೈ ಕ್ಲಾಸ್ ಆಗುತ್ತೆ. ಹಾಗೆ ನನಗೆ ಅದನ್ನು ಹಾಕಿ ಸೋಪ್ ಮಾಡಿದ್ರೆ ಹೇಗಾಗುತ್ತೆ ನೋಡುವ ಒಂದು ಐಡಿಯಾ ಬಂತು ಫ್ರೆಂಡ್ಸ್. ಹೆಂಗೆ ಪ್ಯೂರ್ ಆಯಿಲ್ ಇತ್ತು ನಮ್ಮ ಹತ್ರ. ನೋಡಿ, 100% ನ್ಯಾಚುರಲ್ ಗುವಾ ಸೋಪ್ ರೆಡಿ ಆಗ್ತದೆ. ಈಗ ಅದನ್ನು ಮಾಡಿ ತೋರಿಸ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕ್ಯಾಸ್ಟಿಕ್ ಸೋಡಾ ಹಾಕಂತ ಇದ್ದೆ. ಎಲ್ಲ ತೂಕ ಮಾಡಿ ಕರೆಕ್ಟ್ ಅಳತೆ ಇರಬೇಕು ನಮ್ಗೆ ಸೋಪ್ ಮಾಡ್ಬೇಕಾದ್ರೆ. ಕ್ಯಾಸ್ಟಿಕ್ ಸೋಡಾ ನಾನು ತೂಕ ಮಾಡ್ಕೊಂಡು ಈ ಬೌಲ್ಗೆ ಹಾಕಂತ ಇದ್ದೆ. ಈಗ ಡಿಸ್ಟಿಲ್ ವಾಟರ್ ಅಳತೆ ಮಾಡ್ಕೊಂಬ. ನೋಡಿ ಫ್ರೆಂಡ್ಸ್, ಡಿಸ್ಟಿಲ್ ವಾಟರ್ ಸಹ ಅಳತೆ ಮಾಡ್ಕೊಳಕ್ಕೆ ನಾವು ಕರೆಕ್ಟ್ ಮಾಡಿ. ಹಾಕಿ ಮಿಕ್ಸ್ ಮಾಡ್ಕೊಂಬ. ನೋಡಿ ಫ್ರೆಂಡ್ಸ್, ಕ್ಯಾಂಪ್ಕೋದವ್ರದ್ದು ಎಣ್ಣೆ ಹಾಕಂತ ಇದ್ದೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕೊಂಡಿದ್ದೆ. ಒಂದು ಅಳತೆ ಎಣ್ಣೆ ಇತ್ತಲ್ಲ ಅದು ಹಾಕೊಂಡಿದ್ದೆ. ಈ ಗೋವಾ ಪುಡಿ ಇದಕ್ಕೆ ಹಾಕಂತ ಇದ್ದೆ. ಗೋವಾ ಪೌಡರು, ಪೇರ್ಲೆಕಾಯಿ ಪೌಡರ್ ಎಣ್ಣೆಗೆ ಹಾಕಂತ ಇದ್ದೆ. ಇದನ್ನು ಸರಿ ಬ್ಲೆಂಡ್ ಮಾಡಬೇಕು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಈಗ ಬ್ಲೆಂಡ್ ಮಾಡುವ. ನೋಡಿ ಫ್ರೆಂಡ್ಸ್, ಒಂದೇ ಕರೆಕ್ಟ್ ಬ್ಲೆಂಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾವು ಇದು ಫೇಸ್ ಪ್ಯಾಕ್ ಹಾಕೊಂಡು ಇದರಲ್ಲೇ ಈ ಗೋವಾ ಪ್ಯಾಕ್ ಅಲ್ಲಿ ಸ್ಕ್ರಬ್ ಮಾಡ್ಕೊಂಡ್ರೆ ಸ್ಕಿನ್ ಸಹ ಲಾಯ್ಕ್ ಆಗುತ್ತೆ ಫ್ರೆಂಡ್ಸ್. ಸ್ಕ್ರಬ್ ಮಾಡುವಾಗ ಈ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಸಹ ತನ್ನಷ್ಟಕ್ಕೆ ಹೋಗುತ್ತೆ ಫ್ರೆಂಡ್ಸ್. ನಾವು ಪಾರ್ಲರ್ಗೆಲ್ಲ ಹೋಗ್ಬೇಕಂತ ಇಲ್ಲ, ಅಷ್ಟು ಒಳ್ಳೆ ವರ್ಕ್ ಆಗುತ್ತೆ ಇದು. ನಾವು ಇದರ ಗೋವಾ ಪ್ಯಾಕ್ ಇದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದರಲ್ಲಿ ರೂಮ್ ಟೆಂಪರೇಚರಿಗೆ ಬಂದಿದೆ ಇದು. ಇದನ್ನು ಸಹ ಮಿಕ್ಸ್ ಮಾಡ್ಕೊಂಬ. ಕಾಸ್ಟಿಕ್ ಸೋಡಾ ಹಾಕಿದ ವಾಟರ್. ನೋಡಿ ಫ್ರೆಂಡ್ಸ್, ಕಟ್ಟಾಗಿ ಹಾಕೊಂಬ. ಫ್ರೆಂಡ್ಸ್, ಹಾಕೊಂಡು ಎಲ್ಲ ತುಂಬಿಸಿ ಇಟ್ಕೊಂಡಿದೆ. ಈಗ ನಾಳೆ ಬೆಳಿಗ್ಗೆ ಎಲ್ಲ ತೆಗೆದು ತೋರಿಸ್ತೇವೆ ಫ್ರೆಂಡ್ಸ್. ಸೂಪ್ ರೆಡಿ ಆಗಿದೆ ಫ್ರೆಂಡ್ಸ್, ತಗೊಂಬ. ಪೇರ್ಲೆ ಸೋಪ್ ರೆಡಿ ಆಗಿದೆ. ಎಷ್ಟೋ ತುಂಬ ಅಂದರೆ ನ್ಯಾಚುರಲ್ 100% ನ್ಯಾಚುರಲ್ ಸೋಪ್ ಫ್ರೆಂಡ್ಸ್. ಇದು ನಮಗೆ ಬ್ಲೀಚ್ ಮಾಡಿಸೋ ನ್ಯಾಚುರಲ್ ಬ್ಲೀಚ್ ಮಾಡುವಂಥ ಗುಣ ಸಹ ಇರುತ್ತೆ ಈ ಸೋಪಿಗೆ, ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಂದು ಫೇಸ್ ವಾಶ್ ಸಹ ಎಲ್ಲರಿಗೂ ಖುಷಿ ಆಯ್ತು ಫ್ರೆಂಡ್ಸ್. ಹಾಗೆ ನನ್ನ ಪ್ರಾಡಕ್ಟ್ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು ಎಲ್ಲರಿಗೂ. ಆದ ಕಾರಣ ಸೋಪು ಮತ್ತು ಆಗಾಗ ಕೊಡೋಕ್ಕೂ ಇಷ್ಟ ಇಲ್ಲ ಫ್ರೆಂಡ್ಸ್. ಇದೀಗ ಈ ಸೋಪ್ ಮಾಡಿದೆ ಅಲ್ಲ, ಇನ್ನು ಮಾರ್ಚ್ ಎಂಡಿಗೆ ತೆಗಿಬೇಕು ಇದನ್ನು. ಯಾಕೆ ಆದಷ್ಟು ಮಾಡಿ ಇಟ್ಕೊಂಬ ಹೇಳಿ ಈಗ ಒಂದೊಂದು ಐಟಮ್ ಮಾಡಿ ಇಟ್ಕೊಂತ ಇದ್ದೆ. ಈಗ ಗುವಾ ಸೋಪು ಹೈ ಕ್ಲಾಸ್ ಆಗ್ಬೋದು ಹೇಳಿ ನನಗೆ, ಯಾಕಂದರೆ ಅದು 100% ನಮಗೆ ಬ್ಲೀಚ್ ಮಾಡೋಂಥ ಗುಣ ಇದ್ದದ್ರಿಂದ ತುಂಬ ಲಾಯ್ಕ್ ಆಗ್ಬೋದು ಈ ಸೋಪು ಸಹ. ಎಲ್ಲ ಸೋಪು ಇಷ್ಟ ಆಗ್ತಾ ಇತ್ತು. ನನ್ನ ಸೋಪುಗಳು ಎಲ್ಲರಿಗೂ ತುಂಬ ಇಷ್ಟ ಆಯ್ತು. ನೀನು ಸೋಪ್ ಅಂತೂ ಸೂಪರ್ ಇತ್ತು ಫ್ರೆಂಡ್ಸ್. ಅದು ನಂಗೆ ಸಹ ನಾನು ಇಷ್ಟೊಂದು ಯೂಸ್ ಮಾಡಿರಲಿಲ್ಲ. ನೋಡೋ ಹೇಗೈತೆ ನಾನು ಯೂಸ್ ಮಾಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಲಾಯ್ಕ್ ಇತ್ತು. ಮತ್ತು ನಮ್ಮ ಸ್ಕಿನ್ ಅಂತಂದರೆ ಮಾಯಿಶ್ಚರ್ ನಾವು ಹಾಕೊಳ್ಳೋದೇ ಬೇಡ ಫ್ರೆಂಡ್ಸ್. ಅಷ್ಟು ನೈಸ್ ಆಗಿ ಸ್ಕಿನ್ನು ಡ್ರೈ ಆಗದಾಗೆ ನಮ್ಮ ಸ್ಕಿನ್ನನ್ನು ನೋಡ್ಕೊಳುತ್ತೆ ಈ ಸೋಪ್. ನನ್ನ ಸೋಪು ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪ್ಯೂರ್ ಆಯಿಲಲ್ಲಿ ಮಾಡ್ತಾ ಇದ್ನಲ್ಲ, ಹಾಗಾಗಿ
ನಾನು ಮತ್ತೆ ಇನ್ನೂ ಸಹ ನಾನು ಸಾಸಿವೆ ಎಣ್ಣೆಯಲ್ಲಿ ಎಳ್ಳೆಣ್ಣೆಲಿ ಸಹ ಮಾಡ್ತೇನೆ ಫ್ರೆಂಡ್ಸ್. ಈಗ ಸದ್ಯಕ್ಕೂ ಟೈಮೇ ಸಾಕಾಗ್ತಿದ್ದ ಕಾರಣ ಪ್ಯೂರ್ ಕೋಕೋನಟ್ ಆಯಿಲ್ ಸಿಗ್ತಾ ಇತ್ತಲ್ಲ, ಹಾಗಾಗಿ ನಾನು ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ಎಳ್ಳೆಣ್ಣೆಯಲ್ಲಿ ಸಾಸಿವೆ ಎಣ್ಣೆಲಿ ಸಹ ಮಾಡ್ತೇನೆ ಫ್ರೆಂಡ್ಸ್ ಸೋಪ್ಗಳನ್ನೆಲ್ಲ. ಗ್ರೀನ್ ಮಾಸ್ಕ್ ಸಹ ತುಂಬ ಎಲ್ಲ ತಗೊಳ್ತಾ ಇದ್ರು. ಗ್ರೀನ್ ಮಾಸ್ಕ್ ನಾನು ಹೇಳಿದ ಇಷ್ಟೇ ಫ್ರೆಂಡ್ಸ್, ಕೆಲವು ಸಲ ನೀರಲ್ಲಿ ಹಾಕೊಂಡ್ರೆ, ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಡ್ರೈ ಆಗ್ತಂತಿದ್ರೆ ನಾವು ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಸಹ ಹಚ್ಕೊಳ್ಬೋದು. ತುಂಬ ಲೈಕ್ ಆಗುತ್ತೆ ಫ್ರೆಂಡ್ಸ್ ಖಂಡಿತ ಗ್ರೀನ್ ಮಾಸ್ಕ್ ಸಹ. ಹಾಗೆ ನನ್ನ ಪ್ರಾಡಕ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾ ಇದ್ದ ಕಾರಣ ನಂಗೆ ಸಹ ಮಾಡೋದು ತುಂಬ ಇಂಟ್ರೆಸ್ಟ್ ಈಗ, ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮೊದಲೇ ಬೇಡಿ. ಥ್ಯಾಂಕ್ ಯು.